ಈ ರೀತಿಯ ಕೆಲವು ದುರ್ಬೋಧನೆಗಳು, ಅನಗತ್ಯವಾದ ಆಲೋಚನೆಗಳು ಜನ ಕೊಡುವಾಗ ನಾವು ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಸತ್ಯವನ್ನ ತಿಳಿಸುವಂತ ಕಾರ್ಯ ನಾವು ಮಾಡತಕ್ಕದ್ದು ಅಲ್ವಾ. ಅಂದ್ರೆ ವಂಚಿಸುವ ಆತ್ಮ ಅದರ ಕೊನೆ ಭಾಗ ನೋಡ್ರಿ, ಇಂತಿದ್ದ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು, ಆದರೆ ಯಾರು ನಂಬುವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಅಲ್ಲೇ ಉತ್ತರ ಇದೆ ನೋಡ್ರಿ ಅಲ್ವಾ. ಯಾರು ನಂಬ್ತಾರೋ ಅವರು ಏನ್ ಮಾಡ್ತಾರೆ, ಯಾರು ಸತ್ಯವನ್ನ ನಂಬಿ ಗ್ರಹಿಸುತ್ತಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದ್ದಾನೆ. ಉಂಟು ಮಾಡಿದೆಲ್ಲ ಒಳ್ಳೆಯದಕ್ಕೆ ವಾಕ್ಯ ಹೇಳುತ್ತೆ. ಸೊ ಎರಡನೇದು ಮೊದಲನೇದು ಸತ್ಯವನ್ನ ನಂಬಿ ಸತ್ಯವನ್ನ ಪ್ರೀತಿಸುವಂತ, ಅದು ಮಾಡದೇ ಇರುವುದರಿಂದ ಮೋಸಕ್ಕೊಳಗಾಗ್ತಿದ್ದಾರೆ. ಎರಡು, ಅನೀತಿ ಇಷ್ಟಪಡುವವರಿಂದ, ಅನೀತಿಯಲ್ಲಿ ಸಂತೋಷ ಪಡುವುದರಿಂದ ದೇವರಾದುಕೊಂಡವರು ಮೋಸಗೊಳಿಸಲ್ಪಡುತ್ತಿದ್ದಾರೆ.